ಅವಶ್ಯಕತೆ ಇರಲಿಲ್ಲ. ಈಗ ನಾವು ಪ್ರತಿ 40 ವರ್ಷದಿಂದ ರಾಜಿ ಮಾಡ್ಕೊಂಡ್ ಬಂದಿದ್ದೀವಿ. ಅವರು ಬಹಳ ಚೆನ್ನಾಗಿ ವೈಭವೀಕರವಾಗಿ ಹೇಳಿದ್ರು. ಪ್ರಜಾಪ್ರಭುತ್ವದ ಏನೇನು ವೈಭವೀಕರಣ ಅಂತ ಹೇಳಿ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಬಹಳ ಕೈಯಲ್ಲಿ ಕೆಲಸ ಮಾಡಕ್ ಆಗದಿದ್ರು ಬಹಳ ಚೆನ್ನಾಗಿ ಮಾತಾಡೋದು ಚೆನ್ನಾಗಿ ಕಲ್ತವ್ರೆ. ಬಹಳ ಅದ್ಭುತವಾಗಿ ಕಲಗಾರ ಮಾತಲ್ಲಿ ಮಾತ್ರ ಅಬ್ಬಬ್ಬಬ್ಬ. ನಮ್ಮ ಮಾಗಡಿ ತಾಲೂಕಿನಲ್ಲಿ ಯಾರು ಇಂಥವ್ರು ಹುಟ್ಟೇ ಇರಲಿಲ್ಲ ಬಿಡಿ, ಈ ತರ ಮಾತಾಡ್ತಕ್ಕಂಥವ್ರು ನಾವು ನೋಡೇ ಇರಲಿಲ್ಲ. ಚುನಾವಣೆ ಬೇಡ ಕಣ್ರಿ ಅಂತ ಹೇಳಿದ್ರೆ ಚುನಾವಣೆ ಮಾಡಿಸ್ತವ್ರು. ಚುನಾವಣೆ ಮಾಡಿಸಿದ್ಮೇಲೆ ಚುನಾವಣೆಯಲ್ಲಿ ಅವ್ರನ್ನೆಲ್ಲ ಬೀದಿ ಬಿಟ್ಬಿಟ್ಟು ಓಡೋದವ್ರು. ಅವರು ಸೋತ್ ಮೇಲೆ 10,000 ಕೊಟ್ಟರು 1,000 ಕೊಟ್ಟರು ಅಂತ ಆರೋಪ ಮಾಡೋರು. ಅವರು ಚುನಾವಣೆ ನಾವೇನ್ ಬೇಕು ಅಂತ ಹೇಳಿರ್ಲಿಲ್ಲ. ಈಗ ಎಷ್ಟೋ ಜನ ಅವ್ರ ಕಾರ್ಯಕರ್ತರು ವಾಪಸ್ ತಗೊಂಡ್ಬಿಟ್ರು. ಚುನಾವಣೆ ಬೇಡ ಕಣ, ಒಳ್ಳೆ ಕೆಲಸ ಮಾಡ್ತಾವ್ರೆ ತಮ್ಮಾಜಣ್ಣವರು. ಆಮೇಲೆ ಇನ್ನೊಂದು ಅವರು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ತಮ್ಮಾಜಿಗೆ ಬೇಕಾಗಿತ್ತ ಇದು ಅಂತೇಳಿ. ಅವ್ರಿಗೆ ನನಗೆ ಗೊತ್ತಿದ್ದಂಗೆ ಅವ್ರಿಗೆ ಮಿನಿಮಮ್ ಕೋಆಪರೇಟಿವ್ ಮಿನಿಮಮ್ ಜ್ಞಾನನೂ ಇಲ್ಲ ಅಂತ ಕಾಣಿಸ್ತದೆ. ಬಿಡಿಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕಾದ್ರೆ ಒಂದು ಸೊಸೈಟಿಯಿಂದ ಆಯ್ಕೆ ಆಗಬೇಕು. ಆ ಚಕ್ರಬಾಯಿ VSN ಇಂದ ಆಯ್ಕೆ ಆಗಿರ್ತಕ್ಕಂಥ ತಮ್ಮಾಜಿ VSN ಇಂದ ಆಯ್ಕೆ ಆಗ್ತಕ್ಕಂಥದ್ದು ಮುಖ್ಯ ಅಲ್ಲ. ಬಿಡಿಸಿ ಬ್ಯಾಂಕ್ ಅಧ್ಯಕ್ಷರಾಗವರಲ್ಲ, ಆ ಸೊಸೈಟಿಯಿಂದ ಆಯ್ಕೆ ಆದ್ರೆ ಅಧ್ಯಕ್ಷ ಕಂಟಿನ್ಯೂ ಆಗೋದು. ಅದು ಮಿನಿಮಮ್ ಪರಿಜ್ಞಾನ ಇಲ್ಲ ಜನಗಳಿಗೆ ದಿಕ್ ತಪ್ಪಿಸೋದು. ನೋಡ್ರಿ ಅವರು VSN ಚುನಾವಣೆಗೆ ನಿಂತ್ಕೊಂಡ್ಬಿಡವ್ರೆ, ಅವರು ಅದು ಬೇಕಾಗಿದ್ದೇನ್ರಿ ಅಂತಕ್ಕಂಥ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ. ಅವ್ರು ಬಿಡಿ ಅದ್ಭುತ ಮಾತುಗಾರ. ನಾವು ಅವ್ರಿಗೆ ಆ ವಿಚಾರದಲ್ಲಿ ಸನ್ಮಾನ ಮಾಡ್ತೀವಿ. ಬಹಳ ಚೆನ್ನಾಗಿ ಮಾತಾಡ್ತಾರೆ. 3,000 ಕೋಟಿ ಕುಕ್ಕರ್ ಕೊಟ್ಟಿದ್ರೆ ತಾವು ಕೊಟ್ಟಿದ್ದಾರೆ ಅಂತ ರೇ ಚುನಾವಣೆಗೆ ಬಂದ್ಮೇಲೆ ನಾವೇನ್ ಬೇಕೋ ಮಾಡ್ತೀವಿ. ಚುನಾವಣೆಗೆ ನಿಂತ್ಕೊಂಡ್ಮೇಲೆ ಅವರು ಮಾಡಕ್ ಹೇಳ್ರಿ. ಚುನಾವಣೆಗೆ ಹೋದ್ ಯುದ್ಧಕ್ಕೆ ಹೋದ್ಮೇಲೆ ಶಸ್ತ್ರಾಸ್ತ್ರ ಯುದ್ಧ ಮಾಡಕೈತೇನ್ರಿ? ಆಮೇಲೆ ಹೇಗೆ ಅವ್ರು ಕೊಟ್ಟಿರೋ ದುಡ್ಡು ಅವ್ರ ಕಡೆ ಅವ್ರು ಕೊಟ್ಟವ್ರ ದುಡ್ಡನ್ನ ಜನ ಯಾರು ನೋಡ್ರಿ. ನಾನು 18ರಲ್ಲಿ ಚುನಾವಣೆ ಮಾಡಿದೆ, ಅವ್ರಿಗೆಲ್ಲ ಜಾಸ್ತಿ ದುಡ್ಡು ಕೊಟ್ಟೆ. ಜನ ನನ್ಗೆ ಓಟ್ ಹಾಕಿದ್ರ? ದುಡ್ಡು ಕೊಟ್ಟವ್ರಿಗೆಲ್ಲ ಜನ ಓಟ್ ಹಾಕಲ್ಲ ರೀ. ವಿಶ್ವಾಸ ಪ್ರೀತಿ ಇದ್ರೆ ಜನ ಓಟ್ ಹಾಕೋದು. ಬರೀ ಅಂದ್ರೆ ಇವ್ರ ಉದ್ದೇಶ ಏನು, ಜನ ಎಲ್ಲ ತಲೆ ಮಾರ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ತಾರೆ ಇವರು. ಕೇಳಿ ಅವ್ರನ್ನ, ನಿಮ್ ಉದ್ದೇಶ ಹಂಗಾರೆ ಜನ ಎಲ್ಲ ತಲೆ ಮಾರ್ಕೊಂಡು ಓಟ್ನ ಮಾರ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ತಾರ ಅಂತ ಕೇಳ್ಬೇಕು ನೀವು ಅವ್ರನ್ನ. ಜನ ಬುದ್ಧಿವಂತರವ್ರೆ, ಜನ ದಡ್ರೇನಿಲ್ಲ. ಏನ ನಾವು ಸಣ್ಣ ಪುಟ್ಟ ಸಹಕಾರ ಕೊಡ್ಬೇಕು, ಕೊಟ್ಟಿದೀವಿ. 3,000 ಕೊಟ್ಟರು 4,000 ಕೊಟ್ಟು ಅಪಪ್ರಚಾರ. ಈಗ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಖರ್ಚುಗಳು ಆಯ್ತವೆ, ಅದನ್ನ ಮಾಡಿದೀವಿ ಅಷ್ಟೇನೆ. ಅದು ಬಿಟ್ಟು ಏನ್ ಎಲ್ಲಾರು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳಲ್ಲ. ಇವ್ರ ಉದ್ದೇಶ ಏನಂದ್ರೆ ಆ ಭಾಗದಲ್ಲಿರ್ತಕ್ಕಂಥವ್ರನ್ನ ಹಣಕ್ ಮಾರ್ಕೊಂಡ್ಬಿಟ್ಟವ್ರೆ ಬಾಲಕೃಷ್ಣಂಗೆ ಅಂತಕ್ಕಂಥ ಮಾತುಗಳನ್ನ ಆಡ್ತಾವ್ರೆ. ಅದು ಸರಿ, ಅದ್ರ ಅವಶ್ಯಕತೆ ಇತ್ತು ಅಂತ ಕೇಳಿದ್ರು ಅವರು. 27ನೇ ತಾರೀಕು ಚುನಾವಣೆ ಇತ್ತು. 20ನೇ ತಾರೀಕು ಸಿರಿಕೋಟೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಅದು ಇದು ಪೂಜೆ ಬೇಕು ಅಂತ ಚುನಾವಣೆ ಪ್ರಚಾರಕ್ಕೋಸ್ಕರ ರಾಜಕೀಯ ಚಾಣಕ್ಯತೆ ಅದೆಲ್ಲರೂ ಬರೋ. ನಾನ್ ಕಾಮಗಾರಿ ಮಾಡಿಸಿದ್ದೆ, ನಾನು ಪೂಜೆ ಮಾಡಿದೆ, ತಪ್ಪೇನೋ? ರಾಜಕೀಯದ ಚಾಣಕ್ಯತೆ ಅವೆಲ್ಲ ರೀ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಬತ್ತಳಿಕೆಯಿಂದ ಯಾವ್ಯಾವ ಬಾಣ ಬಿಡ್ಬೇಕು ಅನ್ನೋದನ್ನ ನಮ್ಗೆ ಕರಗತ ಆಗದೆ ನಾವು ಮಾಡಿದೀವಿ. ನೀವು ಮಾಡಿ. ನಾವು ಚುನಾವಣೆ ನಿಲ್ಸಿ ಅಂತ ಹೇಳಿದ್ವಿ ನಾವು. ಪಾಪ ಅವ್ರು ನೋಡಿ, ಈಗ ಅವ್ರ 3 ಜನ ಆಯ್ಕೆ ಆಯ್ತು. ಅವ್ರ 3 ಜನ ಬಿಗಿಂಗ್ ನಿಲ್ಸಿದ್ರ? ಅವ್ರ 3 ಜನ ಆಯ್ಕೆ ಮಾಡ್ತಿದ್ರ? ಅವ್ರ 3 ಜನ ಅವ್ರು ಬಿಗಿಂಗ್ ನಿಲ್ಸಿದ್ರ? ಆಮೇಲೆ ಇಂಥ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ನೀವು ಸ್ಪಷ್ಟವಾಗಿ ಹೇಳಿ ಸರ್, ತಮ್ಮಾಜಿ ಅವ್ರು ಓಟ್ ಹಾಕಿದಲ್ಲಿ ಸರ್, ಅವ್ರು ಮಾಡಿದ ಸೇವೆಗೆ ದುಡ್ಡುಗೆಲ್ಲ ಊಟ ಮಾಡ್ತೀವಿ. ಈಗ ನಾನ್ ನೋಡಿದೆ, ವಿರೋಧಿ ಸಿಂಡಿಕೇಟ್ ನಲ್ಲೂ ಕೂಡ ಒಂದ್ ದೊಡ್ಡ ತಮ್ಮಾಜಿಗೆ ಹಾಕಿದ್ರು. ಅವ್ರು ಹೇಳೋದು ವಿರೋಧಿ ಸಿಂಡಿಕೇಟ್ ನಲ್ಲೂ ಕೂಡ, ಅಂದ್ರೆ ಅವ್ರ ಸಿಂಡಿಕೇಟ್ ಹಾಕೋರು ಒಂದಷ್ಟು ಜನ ಅವ್ರ ಅಭಿಮಾನಿಗಳಿದ್ರಲ್ಲ, ಅವ್ರ ಸಿಂಡಿಕೇಟ್ ನಲ್ಲಿ ಇದ್ದವರು ಕೂಡ ಒಂದಷ್ಟು ಜನ ತಮ್ಮಾಜಿಗೂ ಓಟ್ ಹಾಕಿದ್ರು. ಅಂದ್ರೆ ವಿಶ್ವಾಸ ಪ್ರೀತಿ, ನಮ್ಮ ಮನೆ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರ್ತಾರೆ ಓಟ್ ಹಾಕಿರೋದು. ಹಿಂದೆ ತಾಲೂಕ್ ಪಂಚಾಯತಿ ಇದು ತಾಲೂಕ್ ಬೋರ್ಡ್ ಚುನಾವಣೆ ಇತ್ತು. ತಾಲೂಕ್ ಬೋರ್ಡ್ ಚುನಾವಣೆ ಅಂತಂದ್ರೆ ಅವಾಗ 3 ಜನ ನಿಂತ್ಕೊಳ್ಳೋದು. ಒಂದು ಜನರಲ್, ಒಂದು SC, ಒಂದು BCMA. ಅವಾಗ ಇವ್ರ ತಂದೆ ನಿಂತಿದ್ರು, ಯಾರು ನಮ್ಮ ತಮ್ಮಾಜಿ ಅವ್ರ ತಂದೆ ನರಸಪ್ಪನವರು. ಅವಾಗ ಇಲ್ಲಿ ರಂಗನರಸಿಂಹಯ್ಯನವರು, ನಮ್ಮ ಚಿಕ್ಕಪ್ಪ ಮತ್ತೆ ರೇಖಾ ನಾಯ್ಕ ನಮ್ಮ ಕ್ಯಾಂಡಿಡೇಟ್. ಅದ್ ಕಸ್ಬಾ, ಅದು ಇವ್ರು ಮಾಡಬಾರ್ದು. ಅವಾಗ ಆ 3 ಜನ ಓಟ್ ಹಾಕ್ತಿಲ್ಲ ತಾಲೂಕ್ ಬೋರ್ಡ್ ನಲ್ಲಿ. ಆ ಸಿಂಡಿಕೇಟ್ ಅಲ್ಲಿ ಹಾಕೋರ್ಗು ಒಂದು ನರಸಪ್ಪನವ್ರು ಓಟ್ ಹಾಕಿದ್ರು. ಇನ್ನೊಂದು ಸಿಂಡಿಕೇಟ್ ಇರ್ತಿತ್ತಲ್ಲ ಇಲ್ಲಿ, ಆ ಸಿಂಡಿಕೇಟ್ 3 ಓಟ್ ಇತ್ತು. ಒಬ್ಬ ವ್ಯಕ್ತಿ 3 ಓಟ್ ಮಾಡ್ಬೋದಾಯ್ತು. ಅವತ್ತು ನರಸಪ್ಪನವ್ರು ಓಟ್ ಹಾಕಿದ್ರು. ಹಂಗೆ ಇವತ್ತು ಪ್ರೀತಿ ಇರೋದಕ್ಕೆ ಅವ್ರ ಸಿಂಡಿಕೇಟ್ ಓಟ್ ಹಾಕಿರೋರು ತಮ್ಮಾಜಿಗೆ ಒಂದೊಂದು ಓಟ್ ಹಾಕೋರಮ್ಮ. ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ಜನ ಯಾರು ತಲೆ ಮಾರ್ಕೊಂಡಿಲ್ಲ. ಹಣಕ್ಕೋಸ್ಕರ ನಮ್ಮ ಜನ ತಲೆ ಮಾರ್ಕೊಳ್ಳಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಚುನಾವಣೆ ಅಂದ್ಮೇಲೆ ಸಣ್ಣ ಪುಟ್ಟ ಖರ್ಚುಗಳಾಗಿರ್ಬೋದು, ಅಷ್ಟ್ಬಿಟ್ಟು 2,000 ಕೊಟ್ರು, ಕುಕ್ಕರ್ ಕೊಟ್ರು, 3,000 ಕೊಟ್ರು, ಈ ತರ ನಮ್ಮ ಜನಗಳ ಗೌರವವನ್ನ ಕಳಿತಕ್ಕಂಥ ಕೆಲಸನ ಮಾಡಬೇಡಿ ಅಂತ ಹೇಳಿ ಮಾನ್ಯ ಮಾಜಿ ಶಾಸಕರಲ್ಲಿ ಮನವಿ ಮಾಡ್ತೀವಿ. ನಮ್ಮ ಜನ ಯಾರು ತಲೆ ಮಾರ್ಕೊಂಡು ಓಟ್ ಹಾಕೋರಲ್ಲ, ಪ್ರಬುದ್ಧರಿದ್ದಾರೆ. ಯಾರು ಯಾವ ಸೇವೆ ಮಾಡ್ತಾರೆ ಅಂತ ಜನಕ್ಕೆ ಪ್ರಬುದ್ಧತೆ ಇದೆ, ಅವ್ರಿಗೆ ಗೊತ್ತಿದೆ.
ಅವರ ಪ್ರಬುದ್ಧತೆ ಅವ್ರು ಯಾರು ಸೇವೆ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ, ಅವ್ರು ಓಟ್ ಹಾಕವ್ರೆ. ಅದ್ಬಿಟ್ಟು ತಲೆ ಮಾರ್ಕೊಂಡ್ಬಿಟ್ರು, ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಿಟ್ರು. ಚುನಾವಣೆ ಅಂದ್ರೆ ಇವೆಲ್ಲ ಬಿಡಬೇಕು. ವೆಂಕಟೇಶ್ ಅವರೇ ಹಂಗಾರೆ ಇವರು ಬೆಳೆದು